ಇದು ನಮ್ಮ ಧಾರವಾಡ ಕಿಲ್ಲ. ಇತಿಹಾಸದ ಪ್ರಕಾರ 1403ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಧಿಕಾರಿಯಾಗಿದ್ದ ತಾರವ್ ಎಂಬುವವರು ಈ ಕೋಟೆಯನ್ನು ಕಟ್ಟಿಸಿದರು. ವಿಜಯನಗರದ ಅರಸರು, ಬಿಜಾಪುರದ ಆದಿಲ್ಶಾಹಿಗಳು, ಮರಾಠರು, ಮೊಘಲರು, ನಂತರ ಬ್ರಿಟಿಷರ ಆಳ್ವಿಕೆಗೆ ಇದು 19ನೇ ಶತಮಾನದಲ್ಲಿ ಆಳ್ವಿಕೆಗೆ ಒಳಪಟ್ಟಿತು. ಕೋಟೆಯ ಒಳಗೆ ನಾವು ಕಾಲಿಡುತ್ತಿದ್ದಂತೆ ಮೊದಲಿಗೆ ಕಾಣುವುದು ಹನುಮನ ದೇವಸ್ಥಾನ. ಇಂದು ಈ ಕೋಟೆಯಲ್ಲಿ ನೋಡಲು ಏನೂ ಉಳಿದಿಲ್ಲ. ಕೇವಲ 2 ದ್ವಾರಗಳನ್ನು ಬಿಟ್ಟರೆ ಸಂಪೂರ್ಣವಾಗಿ ಕೋಟೆಯು ನಾಶವಾಗಿದೆ. ಹನ್ನೆರಡನೇ ಶತಮಾನದಲ್ಲಿ ಈ ಭಾಗವನ್ನು ಕಲ್ಯಾಣ ಚಾಲುಕ್ಯರು ಹಾಗೂ ರಾಷ್ಟ್ರಕೂಟರು ಆಳಿದ್ದರು ಎಂದು ಇತಿಹಾಸದಿಂದ ನಮಗೆ ತಿಳಿದು ಬರುತ್ತದೆ. ಬೆಂಗಳೂರಿನಿಂದ ಸುಮಾರು 450 ಕಿಲೋಮೀಟರ್ ದೂರದಲ್ಲಿದೆ ಈ ನಮ್ಮ ಧಾರವಾಡ. ಇಂದು ಈ ನಗರವು ಧಾರವಾಡ ಪೇಡಕ್ಕೆ ತುಂಬ ಪ್ರಸಿದ್ಧಿಯಾಗಿದೆ.